ಮೈಸೂರು ಸಿಲ್ಕ್ ಅಂದಾಕ್ಷಣ ಎಲ್ರಿಗೂ ಎಲ್ಲ ಮಹಿಳೆಯರಿಗೂ ಕೂಡ ಅಚ್ಚುಮೆಚ್ಚು. ಹೀಗಾಗಿ ಮೈಸೂರು ಸಿಲ್ಕ್ಗೆ ತನ್ನದೇ ಆದಂತಹ ಒಂದು ಪಾರಂಪರಿಕತೆ ಇದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಸಿಲ್ಕ್ಗೆ ಸಾಕಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಏನು ಜಿಯಾಜಿಕಲ್ ಇಂಡೆಕ್ಸ್ GI ಅಂತ ಏನು ಹೇಳ್ತೀವಿ, ಈ ಒಂದು ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ತನ್ನದೇ ಆದಂತಹ ಮಹತ್ವ ಸಿಕ್ಕಿರೋದ್ರಿಂದ ಮೈಸೂರು ಸಿಲ್ಕ್ನ ಮಹತ್ವ ಕೂಡ ಅದರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರು ಸಿಲ್ಕ್ನ ಇತಿಹಾಸವನ್ನು ಗಮನಿಸೋದಾದರೆ 1912ನೇ ಇಸ್ವಿಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಒಂದು ಮೈಸೂರು ಸಿಲ್ಕ್ ಉದ್ಯಮವನ್ನು ಪ್ರಾರಂಭವನ್ನು ಮಾಡ್ತಾರೆ. ತದಾದ ನಂತರ 1980ನೇ ಇಸ್ವಿಯಲ್ಲಿ ಕರ್ನಾಟಕ ಅಂದರೆ KSIC ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿ ಅಥಾರಿಟಿ ಏನಿದೆ, ಇದು ಈ ಒಂದು ಸಂಸ್ಥೆ ಇದನ್ನು ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ. ತದಾದ ನಂತರದಿಂದನೂ ಕೂಡ ಏನು ಒಂದು 10-12 ವೀವಿಂಗ್ ಮಿಷಿನಲ್ಲಿ ಪ್ರಾರಂಭವಾದಂತಹ ಈ ಒಂದು ಫ್ಯಾಕ್ಟ್ರಿ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಹೆಸರನ್ನು ಮಾಡ್ತಿದೆ. ಮತ್ತು ಪ್ರಾರಂಭದಿಂದಲೂ ಕೂಡ ತನ್ನ ಕ್ವಾಲಿಟಿಯನ್ನು, ತನ್ನ ಉತ್ಕೃಷ್ಟತೆಯನ್ನು ಇದು ಕಂಡುಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಮೈಸೂರು ಸಿಲ್ಕ್ ಹೇಗೆ ಮೈಸೂರಿಗೆ ಪರಿಚಯ ಆಯಿತು ಅಂದರೆ 1780-90ರ ದಶಕದಲ್ಲಿ ಇಸ್ವಿಯಲ್ಲಿ ಟಿಪ್ಪು ಸುಲ್ತಾನ್ ಈ ಒಂದು ಸಿಲ್ಕ್ ಇಂಡಸ್ಟ್ರಿಯನ್ನು ಕರ್ನಾಟಕಕ್ಕೆ, ಅದರಲ್ಲೂ ಮೈಸೂರಿಗೆ ತೆಗೆದುಕೊಂಡು ಬರ್ತಾರೆ. ತದಾದ ನಂತರ ದಿನಗಳಲ್ಲಿ ಈ ಒಂದು ಏನು ಮೈಸೂರು ಸಿಲ್ಕನ್ನು ರಾಜ ಮಹಾರಾಜರು ಹಾಗೂ ರಾಜ ಪರಿವಾರ ಮಾತ್ರ ಬಳಸ್ತಿತ್ತು. ಏನು ಜಾಗತಿಕ ಮಟ್ಟದಲ್ಲಿ ಸಾರ್ವಜನಿಕರು ಮತ್ತು ಎಲ್ಲರೂ ಕೂಡ ಬಳಸೋ ಹಾಗೆ ಏನು ಮಹಾರಾಜರು ಒಂದು ಕಾರ್ಖಾನೆಯನ್ನು ಕೂಡ ಪ್ರಾರಂಭ ಮಾಡಿದರು. ಸ್ವತಂತ್ರ ನಂತರದಲ್ಲಿ ಈ ಒಂದು ಉತ್ಕೃಷ್ಟವಾದಂತಹ ಮೈಸೂರು ಸಿಲ್ಕ್ ಏನು ಜನಮಾನಸದಲ್ಲಿ ಬಂತು. ಹೀಗಾಗಿ ಇದು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ರೀತಿಯಾದಂತಹ ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು. ಹೀಗಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ವರ್ಷ 25, 26, 24, 25ರಿಂದ ಏನು ಈ ಒಂದು ಸಿಲ್ಕ್ ಏನಿದೆ ಅಥವಾ ಈ ಸೀರೆ ಏನಿದೆ, ಈ ಸೀರೆಯಲ್ಲಿ ಏನು 23,000ದಿಂದ 3.5 ಲಕ್ಷಕ್ಕೂ ಹೆಚ್ಚು ಏನು ಸೀರೆಗಳ ಕಲೆಕ್ಷನ್ ಸಿಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗ್ತಾಯಿದೆ, ಉತ್ಪಾದನಾ ಮಟ್ಟ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಡಿಮ್ಯಾಂಡ್ ಇದೆ. ರಾಜ್ಯ ಸರ್ಕಾರ ಏನು ಈ ಒಂದು ಬೇಡಿಕೆ ಏನಿದೆ, ಗ್ರಾಹಕರ ಬೇಡಿಕೆಯನ್ನು ಪೂರೈಸೋ ನಿಟ್ಟಿನಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಂದಾಗಬೇಕು. ಇದ್ರ ಜೊತೆ ಬಹಳ ಪ್ರಮುಖವಾಗಿ 100 ವರ್ಷ ತುಂಬಿರುವಂತಹ, ಶತಮಾನ ತುಂಬಿರುವಂತಹ ಈ ಉದ್ಯಮ ಇದೆ, ಈ ಉದ್ಯಮವನ್ನು ಕೂಡ ಪೋಷಿಸಿ ಬೆಳೆಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಹೀಗಾಗಿ ಅತಿ ಹೆಚ್ಚು ಉದ್ಯೋಗಗಳನ್ನ ಕೊಡಬೇಕು. ಮತ್ತು ಇದರಿಂದಾಗಿ ಏನು ರೇಷ್ಮೆ ಬೆಳೆಯುವಂತಹ ರೈತರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಹೀಗಾಗಿ ನಮ್ಮ ನಾಡಿನ, ನಮ್ಮ ಮಣ್ಣಿನ ಉದ್ಯಮವನ್ನು ಉಳಿಸ್ಕೊಳ್ಳುವಂತಹ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಶಯ.